ಇತಿಹಾಸ ಪುಟಗಳಲ್ಲಿ ಮರೆಯೋಕ್ಕಾಗದೇ ಇರೋ ಒಂದು ಕತ್ತಲೆಯ ಅಧ್ಯಾಯ. ಇದು ಒಂದು ದೇಶ ಮತ್ತು ಸಂಸ್ಕೃತಿ ಮೇಲೆ ದಾಳಿ ಮಾಡಿ ಜನರ ರಕ್ತದ ಮೇಲೆ ಸ್ಥಾಪಿಸಿದ ಆಕ್ರಮಣಕಾರಿಗಳ ಕಥೆ. 15ನೇ ಶತಮಾನದ ಆರಂಭದಲ್ಲಿ ತೈಮೂರ್ ಆಕ್ರಮಣದಿಂದ ಡೆಲ್ಲಿ ಸುಲ್ತಾನತ್ ದುರ್ಬಲಗೊಳ್ಳುತ್ತೆ. ಇದರಿಂದ ಹೆದರಿ ತುಘ್ಲಕ್ ತನ್ನ ರಾಜಧಾನಿ ಡೆಲ್ಲಿ ಬಿಟ್ಟು ಓಡೋಗ್ತಾನೆ. ಆಗ ಭಾರತದ ಇತರೆ ಪ್ರಾಂತ್ಯಾಧಿಕಾರಿಗಳು ತನಗೆ ತಾನೇ ಸ್ವತಂತ್ರ ಘೋಷಿಸಿಕೊಂಡು ಆಳ್ವಿಕೆ ನಡೆಸ್ತಾ ಇರ್ತಾರೆ. 1525 ಆಗೋಷ್ಟರಲ್ಲಿ ಉತ್ತರ ಭಾರತದಲ್ಲಿ ರಾಣಾ ಸಾಂಗಾ ಮತ್ತು ಲೋಧಿ ರಾಜವಂಶ ಇವೆರಡೂ ಯುದ್ಧ ಮಾಡ್ತಿರ್ತವೆ. ಆಗ ಭಾರತದಲ್ಲಿ ಯೂನಿಟಿ ಅನ್ನೋದೇ ಇರೋದಿಲ್ಲ. ಇದೇ ಒಳ್ಳೆಯ ಸಮಯ ಅಂತ ತಿಳ್ಕೊಂಡು ಬಾಬರ್ ಭಾರತಕ್ಕೆ ಬರ್ತಾನೆ. ಪಾಣಿಪತ್ ಯುದ್ಧದಲ್ಲಿ ಲೋಧಿ ಡೈನಾಸ್ಟಿನ ತನ್ನ ಹತ್ರ ಇರೋ ಪಿರಂಗಿಗಳಿಂದ ಸೋಲಿಸ್ತಾನೆ ಮತ್ತು ತನಗೆ ತಾನೇ ಶಹನ್ಶಾ ಅಂತ ಡಿಕ್ಲೇರ್ ಮಾಡ್ಕೊಳ್ತಾನೆ. ಹೀಗೆ ಮುಘಲ್ ಸಾಮ್ರಾಜ್ಯದ ಬೀಜ ಭಾರತದಲ್ಲಿ ಬಿತ್ತನೆ ಆಗುತ್ತೆ ಮತ್ತು ಆ ಬೀಜ ರಕ್ತದ ಮರವಾಗಿ ಬೆಳೆಯುತ್ತೆ. ಬಾಬರ್ನಿಂದ ಶುರುವಾಗಿ ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಾಜಹಾನ್, ಕೊನೆಗೆ ಔರಂಗಜೇಬ್ವರೆಗೂ ಈ ಮುಘಲ್ ಚಕ್ರವರ್ತಿಗಳ ತಲೆಮಾರುಗಳು ಅಧಿಕಾರಕ್ಕಾಗಿ ತಮ್ಮದೇ ರಕ್ತ ಸಂಬಂಧಿಗಳನ್ನು ಕಡಿದು ಹಾಕುತ್ತಾ ಸಾಮ್ರಾಜ್ಯ ವಿಸ್ತರಣೆಯ ಹೆಸರಲ್ಲಿ ಅಸಂಖ್ಯಾತ ಜನರ ರಕ್ತ ಹರಿಸುತ್ತಾ ಕ್ರೌರ್ಯದ ಪರಂಪರೆಯನ್ನೇ ಸೃಷ್ಟಿಸ್ತಾರೆ. ಮುಘಲ್ ಸಾಮ್ರಾಜ್ಯದ ಈ ಕ್ರೂರತೆಯ ಕಥೆಗಳು ಕೇವಲ ವ್ಯಕ್ತಿಗಳ ಕಥೆಯಲ್ಲ, ಇದು ಆ ಕಾಲದ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಪ್ರತಿಬಿಂಬವಾಗಿದೆ. ಒಂದು ಕಾಲದಲ್ಲಿ ಈ ದೇಶ ದೇವಾಲಯಗಳ ಘಂಟಾನಾದದಿಂದ ಪ್ರತಿಧ್ವನಿಸ್ತಿತ್ತು. ಕಲೆ, ಸಂಸ್ಕೃತಿ, ಜ್ಞಾನದ ತವರೂರಾಗಿತ್ತು. ಆದರೆ ಒಂದಿನ ಆ ಶಾಂತಿಗೆ, ಸೌಂದರ್ಯಕ್ಕೆ ಗ್ರಹಣ ಹಿಡಿಯುತ್ತೆ. ಔರಂಗಜೇಬ್ 1618ರಲ್ಲಿ ಗುಜರಾತ್ನ ದಾಹೋದ್ನಲ್ಲಿ ಜನಿಸ್ತಾನೆ. ಈತ ಶಹಜಹಾನ್ ಮತ್ತು ಮುಮ್ತಾಜ್ ಮಹಲ್ರ 3ನೇ ಮಗ. ಇವನಿಗೆ 3 ಜನ ಸಹೋದರರಿರ್ತಾರೆ: ದಾರಾ ಶಿಕೋ, ಶಾ ಶುಜಾ ಮತ್ತು ಮುರಾದ್ ಬಕ್ಷ್. ಶಹಜಹಾನ್ಗೆ ಯಾವಾಗಲೂ ತನ್ನ ಹಿರಿಯ ಮಗ ದಾರಾ ಶಿಕೋನನ್ನು ಕಂಡ್ರೆ ಪ್ರೀತಿ. ಈ ಕಾರಣದಿಂದಾಗಿ ಔರಂಗಜೇಬ್ಗೆ ದಾರಾ ಶಿಕೋನ ಕಂಡ್ರೆ ಆಗ್ತಿರೋದಿಲ್ಲ. 1657ರಲ್ಲಿ ಶಹಜಹಾನ್ನ ಆರೋಗ್ಯವು ಇದ್ದಕ್ಕಿದ್ದಂತೆ ಕ್ಷೀಣಿಸಲು ಪ್ರಾರಂಭಿಸುತ್ತೆ. ಶಹಜಹಾನ್ ತನ್ನ ಅತ್ಯಂತ ನೆಚ್ಚಿನ ಮಗನಿಗೆ ಸಿಂಹಾಸನವನ್ನು ಹಸ್ತಾಂತರಿಸಲು ನಿರ್ಧರಿಸುತ್ತಾನೆ. ಆದರೆ ಇದು ಔರಂಗಜೇಬ್ನಿಗೆ ಇಷ್ಟ ಇರೋದಿಲ್ಲ. ಸಹೋದರರಾದ ದಾರಾ ಶಿಕೋ, ಶಾ ಶುಜಾ, ಔರಂಗಜೇಬ್ ಮತ್ತು ಮುರಾದ್ ಬಕ್ಷ್ ನಡುವೆ ಉತ್ತರಾಧಿಕಾರಿಗಳ ತೀವ್ರ ಹೋರಾಟ ಪ್ರಾರಂಭವಾಗುತ್ತೆ. ಮೊದಲು ಔರಂಗಜೇಬ್ ತನ್ನ ತಂದೆ ಶಹಜಹಾನ್ನನ್ನು ಆಗ್ರಾದ ಸೆರೆಮನೆಗೆ ತಳ್ತಾನೆ. ಮತ್ತೆ ಮುರಾದ್ ಮತ್ತು ಔರಂಗಜೇಬ್ ಇಬ್ಬರೂ ಸಹೋದರರು ಸೇರಿಕೊಂಡು ಸಾಮ್ಗಢ್ ಯುದ್ಧದಲ್ಲಿ ದಾರಾ ಬಕ್ಷನ ವಿರುದ್ಧ ಒಟ್ಟಾಗಿ ಹೋರಾಡ್ತಾರೆ. ಯುದ್ಧದಲ್ಲಿ ಸೋತ ದಾರಾ ಶಿಕೋ ಓಡೋಗ್ತಾರೆ. ಸಾಮ್ರಾಜ್ಯವನ್ನು ಅರ್ಧ ಭಾಗಗಳಾಗಿ ವಿಭಜಿಸಬೇಕೆಂದು ಸಹೋದರರ ನಡುವೆ ನಿರ್ಧರಿಸಲಾಗಿರುತ್ತೆ. ಯುದ್ಧದ ಸ್ವಲ್ಪ ಸಮಯದ ನಂತರ ಔರಂಗಜೇಬ್ ಮತ್ತು ಮುರಾದ್ ಒಂದೇ ಡೇರಿಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ನಂತರ ಔರಂಗಜೇಬ್ ಅವರನ್ನು ಜಾಣತನದಿಂದ ಹಿಡಿದು ಗ್ವಾಲಿಯರ್ ಕೋಟೆಯಲ್ಲಿ ಬಂಧಿಸ್ತಾನೆ. ನಂತರ ಅವನನ್ನು ಮದ್ಯವ್ಯಸನಿ ಅಂತ ನಿರ್ಧರಿಸಿ ಗಲ್ಲಿಗೇರಿಸಲಾಗುತ್ತೆ. ಮತ್ತೆ ಔರಂಗಜೇಬ್ ಶಾ ಶುಜಾನತ್ತ ಗಮನ ಹರಿಸ್ತಾನೆ. ಈ ಕದನವು ಪ್ರಮುಖ ಸಂಘರ್ಷವಾಗಿದ್ದು ಅಲ್ಲಿ ಔರಂಗಜೇಬ್ ಶಾ ಶುಜಾನ ಪಡೆಗಳನ್ನು ಸೋಲಿಸ್ತಾನೆ. ಸೋಲಿನ ನಂತರ ಶಾ ಶುಜಾ ಪೂರ್ವಕ್ಕೆ ಓಡಿ ಹೋಗ್ತಾನೆ, ಅಂದರೆ ಈಗಿನ ಮಯನ್ಮಾರ್ಗೆ. ಅವನು ಮತ್ತು ಅವನ ಕುಟುಂಬವನ್ನು ಅಲ್ಲೇ ಹಿಂಸಾತ್ಮಕವಾಗಿ ಸಾಯಿಸಲಾಗುತ್ತೆ. ಓಡಿ ಹೋಗಿದ್ದ ದಾರಾ ಶಿಕೋರನ್ನು ಔರಂಗಜೇಬನ ಮುಂದೆ ಹಾಜರುಪಡಿಸಲಾಗುತ್ತೆ. ನಂತರ ಅವರನ್ನು ಧರ್ಮ ವಿರೋಧಿ ಎಂದು ಘೋಷಿಸಲಾಗುತ್ತೆ. ದಾರಾ ಶಿಕೋರನ್ನು ಹರಿದ ಹಳೆಯ ಬಟ್ಟೆಗಳನ್ನು ಧರಿಸಿ ಹುಚ್ಚು ಆನೆಯ ಮೇಲೆ ಕೂರಿಸಿ ಡೆಲ್ಲಿಯ ಗಲ್ಲಿಗಳಲ್ಲಿ ಕರೆದೊಯ್ಯಲಾಗುತ್ತೆ. ಪ್ರಜೆಗಳಲ್ಲಿ ಅವನ ಜನಪ್ರಿಯತೆ ಕಂಡು ಸಹಿಸದ ಔರಂಗಜೇಬ್ ಎಲ್ಲರ ಮುಂದೆ ಶಿರಚ್ಛೇದನ ಮಾಡಿಸುತ್ತಾನೆ ಮತ್ತು ಕತ್ತರಿಸಿದ ತಲೆಯನ್ನು ತಂದೆ ಶಹಜಹಾನ್ನಿಗೆ ಉಡುಗೊರೆಯಾಗಿ ಕಳಿಸುತ್ತಾನೆ. ಆಗ್ರಾದ ಸೆರೆಮನೆಯಲ್ಲಿದ್ದ ಶಹಜಹಾನ್ನಿಗೆ ಊಟ ನೀರು ಇಲ್ಲದೆ 8 ವರ್ಷ ಹಿಂಸಿಸುತ್ತಾನೆ. ತನ್ನ ಪ್ರೀತಿಯ ನೆನಪಲ್ಲಿ ತಾಜ್ ಮಹಲ್ ಕಟ್ಟಿಸಿದ ಮುಘಲ್ ಸಾಮ್ರಾಟನ ಕತೆ ಹೀಗಾಯ್ತಲ್ಲ ಅಂತ ಭಾವುಕರಾಗಬೇಡಿ. ಇವನಿಗೆ 35 ಬೇರೆ ಪ್ರೀತಿ ಸಹ ಇರ್ತಾರೆ. ಮುಮ್ತಾಜ್ನ ಸಾವಿನ ಬಳಿಕ ತನ್ನ ಮಗಳು ನೋಡೋಕ್ಕೆ ಮುಮ್ತಾಜ್ ರೀತಿಯೇ ಇದ್ದಾಳೆ ಅಂತ ಅವಳ ಜೊತೆನೇ ಸಂಸಾರ ನಡೆಸ್ತಿರ್ತಾನೆ. ಕೊನೆಗೆ ಆಗ್ರಾದ ಜೈಲಲ್ಲೇ ನರಳಿ ಸಾಯ್ತಾನೆ. 1661ರಲ್ಲಿ ಔರಂಗಜೇಬ್ ದೆಹಲಿಯ ರಾಜನಾದಾಗ ಇಡೀ ಭಾರತದ ಎಲ್ಲ ದೇವಾಲಯಗಳಿಗೆ ಬೀಗ ಹಾಕಬೇಕೆಂದು ಘೋಷಣೆ ಹೊರಡಿಸ್ತಾನೆ. ಆದರೆ ಮುಘಲ್ ಚಕ್ರವರ್ತಿಯ ಮುಂದೆ ಈ ವಿಷಯದ ವಿರುದ್ಧ ಪ್ರತಿಭಟಿಸಲು ಹಿಂದೂಗಳಿಗೆ ಆಗ ಹೆಚ್ಚಿನ ಶಕ್ತಿ ಇರೋದಿಲ್ಲ. ದೇವಾಲಯಗಳು ಹಲವು ವರ್ಷಗಳ ಕಾಲ ಬೀಗ ಹಾಕಲ್ಪಟ್ಟಾಗ ಹಿಂದೂಗಳು ತಮ್ಮ ಧರ್ಮದ ಬಗ್ಗೆ ತಿಳಿದಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಪ್ರತಿಭಟಿಸಲ್ಲ ಅಂತ ತಿಳ್ಕೊತಾನೆ. ಆದರೆ ಅವರಿಗೆ ತಮ್ಮ ಹಕ್ಕುಗಳನ್ನು ಬೇಡ್ಕೊಳ್ಳೋಕ್ಕೆ ಶಕ್ತಿನೇ ಇರೋದಿಲ್ಲ. 1674ರಲ್ಲಿ ಹಿಂದೂ ದೇವಾಲಯಗಳನ್ನು ಕೆಡವಿ ಮಸೀದಿಗಳನ್ನು ನಿರ್ಮಿಸಲು ಆದೇಶಿಸ್ತಾನೆ. ಬಹಳ ಕಡಿಮೆ ಸಮಯದಲ್ಲಿ ಮಸೀದಿಗಳನ್ನು ನಿರ್ಮಿಸಿದ ನಂತರ ಹಿಂದೂಗಳನ್ನು ಹಣದ ಆಮಿಷ ಒಡ್ಡುವ ಮೂಲಕ ಇಸ್ಲಾಂಗೆ ಮತಾಂತರಿಸಬೇಕೆಂತ ನಿರ್ಧರಿಸ್ತಾನೆ. ಹಿಂದೂಗಳು ಇದನ್ನು ಸ್ವೀಕರಿಸದಿದ್ದರೆ ಅವರನ್ನು ಬಲವಂತವಾಗಿ ಮತಾಂತರ ಮಾಡಬೇಕೆಂತ ಆದೇಶಿಸ್ತಾನೆ. ಹಿಂದೂ ಧರ್ಮದ ಅನುಯಾಯಿಗಳನ್ನು ಇಸ್ಲಾಂಗೆ ಮತಾಂತರಿಸಿದರೆ ಅವರ ಭಕ್ತರು ಸಹ ಮತಾಂತರಗೊಳ್ಳುತ್ತಾರೆ ಅಂತ ಅವನಿಗೆ ತಿಳಿಯುತ್ತೆ. ಆಗಿನ ಕಾಲದಲ್ಲಿ ಕಾಶ್ಮೀರಿ ಪಂಡಿತರನ್ನು ಬಹಳ ಗೌರವಾನ್ವಿತರು ಅಂತ ಪರಿಗಣಿಸಲಾಗಿರುತ್ತೆ.
ಅವರನ್ನು ಮುಸ್ಲಿಮರನ್ನಾಗಿ ಮಾಡಿದರೆ ಎಲ್ಲ ಭಾರತದ ಹಿಂದೂಗಳು ಸ್ವಯಂಚಾಲಿತವಾಗಿ ಮುಸ್ಲಿಮರಾಗುತ್ತಾರೆ ಅಂತ ಸಲಹೆ ಕೊಡ್ತಾನೆ. ಆಗ ಕಾಶ್ಮೀರಿ ಪಂಡಿತರ ಮನೆಗಳು ಮತ್ತು ಆಸ್ತಿಗಳನ್ನು ಮುಟ್ಟುಗೋಲು ಹಾಕಲಾಗುತ್ತೆ ಮತ್ತು ಅವರಿಗೆ ಭಯಾನಕ ಶಿಕ್ಷೆಗಳನ್ನು ಕೊಡಲಾಗುತ್ತೆ. ಕಾಶ್ಮೀರಿ ಪಂಡಿತರು ತೀವ್ರ ದೌರ್ಜನ್ಯಗಳನ್ನು ಎದುರಿಸಲು ಪ್ರಾರಂಭಿಸಿದಾಗ 9ನೇ ಸಿಖ್ ಗುರು ತೇಗ್ ಬಹದ್ದೂರ್ಜಿ ಅವರನ್ನು ತಮ್ಮ ಧರ್ಮ ಬದಲಾಯಿಸುವಂತೆ ಮಾಡಿದರೆ ಎಲ್ಲ ಪಂಡಿತರು ಸಹ ಇಸ್ಲಾಂಗೆ ಮತಾಂತರಗೊಳ್ಳುತ್ತಾರೆ ಅಂತ ಹೇಳ್ತಾರೆ. ಈ ಸುದ್ದಿ ಔರಂಗಜೇಬನ ಕಿವಿಗೆ ಬಿದ್ದಾಗ ಗುರು ಸಾಹಿಬ್ ಅವರನ್ನು ಭೇಟಿ ಮಾಡಲು ದೆಹಲಿಗೆ ಕರೆಸ್ತಾನೆ. ಗುರು ಸಾಹಿಬ್ ತನ್ನ 3 ಅನುಯಾಯಿಗಳೊಂದಿಗೆ ದೆಹಲಿಗೆ ಹೋಗ್ತಾರೆ. ಆದರೆ ಅವರು ದೆಹಲಿಯನ್ನು ತಲುಪೋ ಮೊದಲೇ ಮೊಘಲ್ ಸೈನಿಕರು ಅವರನ್ನು ಸೆರೆ ಹಿಡಿತಾರೆ. ಔರಂಗಜೇಬ್ ಗುರು ಸಾಹಿಬ್ ಅವರಿಗೆ 2 ಆಯ್ಕೆಗಳನ್ನು ನೀಡ್ತಾನೆ. ಒಂದು, ಅವರು ಆಸ್ಥಾನದಲ್ಲಿ ಪವಾಡವನ್ನು ಮಾಡಬೇಕು, ಇಲ್ಲ ಅಂದರೆ ಅವರು ದೇವರಿಗೆ ಎಷ್ಟು ಹತ್ತಿರವಾಗಿದ್ದಾರೆಂದು ಸಾಬೀತುಪಡಿಸಬೇಕು, ಅಥವಾ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಬೇಕು ಅಂತ. ಆದರೆ ಗುರು ಸಾಹಿಬ್ ತಮ್ಮ ವಿಷಯದಲ್ಲಿ ದೃಢವಾಗಿ ಉಳಿತಾರೆ. ಲಕ್ಷಾಂತರ ಪ್ರಯತ್ನಗಳನ್ನು ಮಾಡಿದ ನಂತರವೂ ಸಹ ಅವರು ಒಪ್ಪೋದಿಲ್ಲ. ಆಗ ಅವರನ್ನು ಹಿಂಸಿಸಲಾಗುತ್ತೆ. ನಿರಂತರ ಚಿತ್ರಹಿಂಸೆಯ ನಂತರವೂ ಔರಂಗಜೇಬ್ಗೆ ಯಾವುದೇ ಪರಿಹಾರ ಸಿಗದಿದ್ದಾಗ ಗುರು ತೇಗ್ ಬಹದ್ದೂರ್ಜಿ ಅವರ ಸಹಚರರನ್ನು ಬಂಧಿಸ್ತಾನೆ ಮತ್ತು ಅವರ 2 ಸಹಚರರನ್ನು 2 ತುಂಡುಗಳಾಗಿ ಕತ್ತರಿಸಲಾಗುತ್ತೆ. ಒಬ್ಬರನ್ನು ಕುದಿಯುವ ನೀರಿನಲ್ಲಿ ಹಾಕಲಾಗುತ್ತೆ, ಮತ್ತೊಬ್ಬರನ್ನು ತುಂಡು ತುಂಡಾಗಿ ಕತ್ತರಿಸಲಾಗುತ್ತೆ ಮತ್ತು 3ನೇಯವರನ್ನು ಜೀವಂತವಾಗಿ ಸುಡಲಾಗುತ್ತೆ. ಗುರು ತೇಗ್ ಬಹದ್ದೂರ್ಜಿ ಅವರನ್ನು ಹೆದರಿಸಲು ಅವರ ಕಣ್ಮುಂದೆನೇ ಇವೆಲ್ಲವನ್ನು ಮಾಡಲಾಗುತ್ತೆ. ಆದರೂ ಅವ್ರದ್ದು ಒಂದೇ ಉತ್ತರ ಇರುತ್ತೆ, ನಾನು ಸಿಖ್ ಮತ್ತು ಯಾವಾಗಲೂ ಒಂದಾಗಿಯೇ ಇರುತ್ತೇನೆ ಅಂತ. ಇಷ್ಟೆಲ್ಲ ಆದರೂ ಧರ್ಮವನ್ನು ಸ್ವೀಕರಿಸಲು ನಿರಾಕರಿಸಿದ ಗುರು ತೇಗ್ ಬಹದ್ದೂರ್ ಅವರನ್ನು ಚಾಂದಿನಿ ಚೌಕ್ನ ಜನಸಮೂಹದಲ್ಲಿ ಎಲ್ಲರ ಮುಂದೆ ತಲೆಯನ್ನು ಕತ್ತರಿಸಲಾಗುತ್ತೆ ಮತ್ತು ಅವರ 9 ಮತ್ತು 6 ವರ್ಷದ ಮಕ್ಕಳ ಮೇಲೆ ಜೀವಂತ ಸಮಾಧಿಯನ್ನು ಕಟ್ಟಲಾಗುತ್ತೆ. ಗೋಡೆ ಉರುಳಿದಾಗ ಅವರ ತಲೆ ಕತ್ತರಿಸಲಾಗುತ್ತೆ. ಔರಂಗಜೇಬನ ಯುದ್ಧಗಳು ಇಲ್ಲಿಗೆ ಮುಗಿಲಿಲ್ಲ. ಅವನ ಕಣ್ಗಳು ಮತ್ತೊಬ್ಬ ಶೂರನನ್ನು ಹುಡುಕ್ತಿದ್ವು. ಅವನ ಮುಂದಿನ ಗುರಿ ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿಸಿದ ಮರಾಠ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಸಿಂಹಗರ್ಜನೆ ಮೊಘಲರ ಸಿಂಹಾಸನವನ್ನೇ ನಡುಗಿಸಿರುತ್ತೆ. ಈ ವೀರ ಪರಂಪರೆಯ ಕಿರೀಟಮಣಿ ಹೆಸರು ಛತ್ರಪತಿ ಸಂಭಾಜಿ ಮಹಾರಾಜ್. ಛತ್ರಪತಿ ಶಿವಾಜಿ ಮಹಾರಾಜರ ವೀರಪುತ್ರ ಕೇವಲ 30 ವರ್ಷದಲ್ಲಿ ಇಡೀ ಮರಾಠ ಸಾಮ್ರಾಜ್ಯದ ಭಾರವನ್ನು ಹೊತ್ತಿದ್ದರು. ಒಂದು ದಿನ ಔರಂಗಜೇಬನು ಕುತಂತ್ರದಿಂದ ಸಂಭಾಜಿನ ಹಿಡಿತಾನೆ. ಅವರ ಮುಂದೆ 3 ಕಠಿಣ ಷರತ್ತುಗಳನ್ನು ಇಡ್ತಾನೆ. ಮೊದಲನೇದು, ಔರಂಗಜೇಬ್ನನ್ನು ತನ್ನ ಒಡೆಯನಂತ ಒಪ್ಕೊಳ್ಬೇಕು. 2ನೇದು, ಮರಾಠ ಸಾಮ್ರಾಜ್ಯದ ಕಿರೀಟವನ್ನು ಮೊಘಲರಿಗೆ ಒಪ್ಪಿಸಬೇಕು. 3ನೇದು, ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಬೇಕು ಅಂತ. ಆದರೆ ಸಂಭಾಜಿ ಮಹಾರಾಜರು ಈ ಎಲ್ಲ ಷರತ್ತುಗಳನ್ನ ತಿರಸ್ಕರಿಸ್ತಾರೆ. ಇದರಿಂದ ಕುಪಿತನಾದ ಔರಂಗಜೇಬನು ಇಡೀ ಮರಾಠ ಸಾಮ್ರಾಜ್ಯವನ್ನೇ ನಡುಗಿಸುವಂಥ ಕ್ರೂರ ಕೃತ್ಯಕ್ಕೆ ಮುಂದಾಗ್ತಾನೆ. ಸಂಭಾಜಿಯವರನ್ನು ಒಂಟೆಯ ಮೇಲೆ ತಲೆ ಕೆಳಗಾಗಿ ಕೂರಿಸಿ ಇಡೀ ಸಾಮ್ರಾಜ್ಯದಲ್ಲೇ ಮೆರವಣಿಗೆ ಮಾಡ್ತಾನೆ. ದಾರಿಯುದ್ದಕ್ಕೂ ಜನರ ಹತ್ರ ಕಲ್ಲುಗಳಿಂದ ಹೊಡಿಸ್ತಾನೆ. ಆದರೂ ಸಂಭಾಜಿ ಮಹಾರಾಜರು ತಲೆಬಾಗೋದಿಲ್ಲ. ಇದರಿಂದ ಇನ್ನಷ್ಟು ಕೋಪಗೊಂಡ ಔರಂಗಜೇಬನು ಅವರನ್ನು ಜೈಲಿನಲ್ಲಿ ಬಂಧಿಸ್ತಾನೆ. 40 ದಿನಗಳ ಕಾಲ ನರಕಯಾತನೆಯನ್ನು ಕೊಡ್ತಾನೆ. ಪ್ರತಿದಿನ ಅವರ ಉಗುರುಗಳನ್ನು ಕಿತ್ತಾಕ್ತಾನೆ. ಕಣ್ಣಿಗೆ ಮೆಣಸಿನ ಪುಡಿ ಎರಚ್ತಾನೆ. ಚರ್ಮವನ್ನು ಸುಲಿದು ಕಬ್ಬಿಣದ ಸರಳುಗಳಿಂದ ಕಣ್ಣುಗಳನ್ನು ಕುರುಡು ಮಾಡ್ತಾನೆ. ಬೆರಳುಗಳನ್ನು ಕತ್ತರಿಸ್ತಾನೆ. ಕೈಗಳನ್ನು ಮುರಿತಾನೆ. ನಾಲ್ಗೆಯನ್ನು ಸೀಳ್ತಾನೆ. ಕೊನೆಗೆ ಅವರ ದೇಹವನ್ನೇ ತುಂಡು ತುಂಡಾಗಿ ಕತ್ತರಿಸಿ ನದಿಗೆ ಎಸಿತಾನೆ. ಘಟನೆಗಳನ್ನೆಲ್ಲ ನೆನೆದರೆ ಇಂದಿಗೂ ಮೈ ಜುಮ್ಮೆನಿಸುತ್ತದೆ. ಆದರೆ ಔರಂಗಜೇಬನ ಕ್ರೌರ್ಯ ಇಲ್ಲಿಗೆ ನಿಲ್ಲೋದಿಲ್ಲ. ಮೊಘಲ್ ಸಾಮ್ರಾಜ್ಯದ ಮೊದಲ ದೊರೆ ಬಾಬರ್ ಜಾರಿಗೆ ತಂದಿದ್ದ ಜಿಜಿಯಾ ತೆರಿಗೆಯನ್ನು ಮತ್ತೆ ವಾಪಸ್ ತರ್ತಾನೆ. ಭಾರತದ ಪ್ರಮುಖ ದೇವಾಲಯಗಳನ್ನು ಕೆಡವಿ ಅದರ ಮೇಲೆ ಮಸೀದಿಗಳನ್ನು ನಿರ್ಮಿಸ್ತಾನೆ. ದೇವಾಲಯಗಳನ್ನು ಲೂಟಿ ಮಾಡಿ ವಿಗ್ರಹಗಳನ್ನು ಧ್ವಂಸಿಸ್ತಾನೆ. ಈತನು ಮುಸ್ಲಿಮರನ್ನು ಸಹ ಬಿಡೋದಿಲ್ಲ. ಇಸ್ಲಾಂ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದವರನ್ನು ಶಿಕ್ಷಿಸ್ತಾನೆ. ಯಾರಿಗೂ ಒಳ್ಳೆಯ ದೊರೆಯಾಗಲಿಲ್ಲ. ಇತಿಹಾಸದ ಈ ಕರಾಳ ಪುಟಗಳನ್ನು ನೆನಪಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳನ್ನ ಕನ್ನಡದಲ್ಲಿ ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.